ಅತ್ತೆ ಎಲೆಕ್ಷನಾಗ ಹೆಂಗಿದ್ರು ಓಟ್ ಕೇಳಕ್ಕೆ ಹೋಯ್ತೀವಲ್ಲ ಅತ್ತೆ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮ ಜನರಿಗೆ ಹಂಗೆ ಹಿಂಗೆ ಉಳಿಬೇಕು, ಅವ್ರ ಮನ್ಸಾಗ ಉಳಿಬೇಕು. ಹಿಂಗೆ ಹಿಂಗೆ ಏನೋ ಒಂದು ಹಿಂಗೆ ಅವ್ರು ಪ್ರಚಾರ ಮಾಡ್ತಾರಲ್ಲ, ಅವ್ರ ಪ್ರಚಾರ ಸಿಂಬಲ್ ಏನು ಅಂತೇಳ್ಬಿಟ್ಟು ಉಳಿಬೇಕು. ಅದಕ್ಕೆ ನಾನೇ ಅಂದ್ಕೊಂಡಿದ್ದೀನಿ ಅಂತಂದರೆ ಎಲ್ರಿಗೂ ಒಂದೊಂದು ಕೋಳಿ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಶಾನೆ ರೇಟ್ ಏನು ಆಗೋಕ್ಕಿಲ್ಲ, ಎಲ್ಲ ಹೋಲ್ಸೇಲಾಗೆ ಒಂದೇ ಕಿತ್ತನೆ ನೀವು ತಗೊಂಬಿಟ್ರೆ ಕಮ್ಮಿ ರೇಟ್ಗೆ ಹಾಕೊಟ್ಬಿಡ್ತಾರೆ. ಅದಕ್ಕೆ ಎಲ್ಲ ಹೋಲ್ಸೇಲಾಗೆ ತಗೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇನಂತೀರತ್ತೆ? ಸುಮ್ಕೆ ಹೋಲ್ಸೇಲಾಗ ಹಂಗೆ ತಗೊಬಿಟ್ಟು ನೀಟಾಗತ್ತ ಹೆಂಗೋನು ಎಲ್ರಿಗೂ ಕೊಟ್ಬಿಟ್ರೆ ಎಲೆಕ್ಷನಾಗ ಪಕ್ಷ ಗೆಲ್ತೀವಿ ಕಣತ್ತೆ. ಹಂಗಂತ ನಾನೇನು ಓಟ್ಗೆ ಅಂತಲ್ಲ, ಅದನ್ನು ಕೊಯ್ಕೊಂಡು ತಿನ್ನಲಿ ಅಂತಲ್ಲ. ಎಲ್ಲ ಚೆನ್ನಾಗಿರೋ ಮೊಟ್ಟೆ ಕೋಳಿನ ಕೊಟ್ಟರೆ ಸಾಕೊಳ್ಳೋರು ಸಾಕತ್ತಾರೆ. ಸಾಕೊಂಬಿಟ್ಟು ಅವನೇನಿಗೆ ದೊಡ್ಡದು ಮಾಡ್ತಾರಲ್ಲ, ದೊಡ್ಡದು ಮಾಡೋದು ಮಾಡ್ತಾರೆ. ಏನಂತೀರಾ? ಯವ್ವ ಪುದ್ದಿ, ಎಲೆಕ್ಷನ್ನಾಗ ಗೆಲ್ಲಕ್ಕೆ ಇಷ್ಟೆಲ್ಲ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯ್ತಿಲ್ಲ. ಎಲೆಕ್ಷನ್ನು ಅಂತ ಹೇಳ್ಬಿಟ್ಟು ನಿಂತ್ಕೊಬಿಟ್ಟು ಎಲೆಕ್ಷನ್ನು ಗೆಲ್ಲಕ್ಕೇನು ಒಸಿ ಮಾಡ್ತಾ ಇದೀವ ನಾವಂತೂ. ಅತ್ತೆ ಅಯ್ಯೋ ನಿಮಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರಿ. ಅಷ್ಟೇ ಅದು ಹುಡ್ಕೋಬೋದು ನಾವೂನುವೆ. ನಿಮಗೆ ಗೊತ್ತಾಗಕ್ಕಿಲ್ಲ, ನಿಮಗೆ ಎಲೆಕ್ಷನ್ನಾಗ ಗೆಲ್ಲೋದು ಅಷ್ಟೇ ಮುಖ್ಯ ನಮ್ಗಂತೂ. ನೀವು ಸುಮ್ಕೇನಿಗೆ ಎಲೆಕ್ಷನ್ನಾಗೆ ಗೆಲ್ಲೋದ್ರ ಕಡೆಗೆ ಮಾತ್ರ ಗಮನ ಕೊಡಿ, ಬೇರೆ ಕಡೆ ಎಲ್ಲ ಗಮನ ಕೊಡಕ್ಕೆ ಹೋಗ್ಬೇಡಿ. ನೀವೇನು ಎಲೆಕ್ಷನ್ ಗೆಲ್ಲಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ತಲೆ ಕೆಡಿಸ್ಕೊಂಡು ಬೇರೆ ಕಡೆ ಎಲ್ಲ ಯೋಚನೆ ಮಾಡ್ಕೊಂಡು ಕುಂತ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ಸರಿ ಬಿಡಮ್ಮಿ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಹಿಂಗೆ ಮಾಡನಿ ಅಂತ ಹೇಳಿದ್ರೆ ಹಂಗೆ ಮಾಡನಿ. ಪಾಪ ನೀನು ನನಗೆ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಶತಾಗತ ಪ್ರಯತ್ನ ಮಾಡ್ತಾ ಇದೆಯಾ ನೀನು. ಪಾಪ ನಿನಗೆ ಯಾಕೆ ನಾನು ಬೇಡ ಅಂತಂದು ನಾನು ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಆ ಬೊದ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಂದರೆ ಏನಾರ ಒಂದು ಮಾಡಲೇಬೇಕು. ಇಲ್ಲ ಬೊದ್ರಿದೆ ಒಂದು ಅಟ್ಟಾಸ ಹೋಗ್ಬಿಡ್ತದೆ. ಆ ಬೊದ್ರಿ ಏನು ಒಸಿ ಆಡ್ತಾಳ, ಒಸಿ ದೂರಂಕಾರ ಬೀಳ್ತಾಳ. ಆ ಬೊದ್ರಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ನಾವು ಎಲೆಕ್ಷನ್ನಾಗ ಗೆಲ್ಲೇಬೇಕು. ಇಲ್ಲ ಅಂದರೆ ಹೋಗ ಬೊದ್ರಿ ಕಾಲಿಡಿಬೇಕಾಯ್ತದೆ. ಯಾಕೆ ಬೇಕು ಕಾಲು ಗಿಲಿಡಿಯೋದೆಲ್ಲನೂ? ಆಯ್ತು ಬಿಡು, ನೀನು ಹೇಳ್ದಂಗೆ ಆಯಿತು. ಹೋಗಿ ಕೋಳಿ ಎಲ್ಲ ಮಾತಾಡ್ಕೊಂಬಿಟ್ಟು ಬರೋನಿ, ನೋಡಿ ಹೋಗನಿ. ಸರಿ ಅತ್ತೆ, ಜಾಸ್ತಿ ಏನು ರೇಟ್ ಇರೋಕ್ಕಿಲ್ಲ ಅಂತ ಅನ್ಕೋತೀನಿ. ಬರ್ರಿ ಹೋಗೋಣ. ಇಲ್ಲೇನಿಯ ಗೊತ್ತಿರೋದೇನಿಯ ಒಂದು ನಾಟಿ ಕೋಳಿ ಫಾರಮ್ ಐತೆ. ಜೊತೆಗೆ ತಗೋತೀವಿ ಅಂತ ಹೇಳ್ಬಿಟ್ರೆ ಹೊಸಿ ಕಮ್ಮಿ ರೇಟ್ಗೆ ಹಾಕ್ಕೊಡ್ತಾರೆ. ಬರ್ರಿ ಹೋಗೋಣ ಬರ್ರಿ. ಓ ಅಕ್ಕ, ಬನ್ನಿ. ಏನು ಇಷ್ಟು ದೂರ ಬಂದ್ಬಿಟ್ರಿ? ಕೋಳಿ ಬೇಕಾಗಿತ್ತೇನು? ಕಣಪ್ಪ, ಕೋಳಿ ಬೇಕಾಗಿತ್ತು. ಅದಕ್ಕೆ ಬಂದ್ವಿ. 1-2 ಕೋಳಿ ಅಲ್ಲ, ಪದಿ ಎಷ್ಟವೆ ನಮ್ಮ ಊರಾಗ? ಒಂದು ಮನೆ, ಒಂದು 400 ಮನೆ 500 ಮನೆ ಇಲ್ವೇ? ಒಂದು 400 ಪಾಸ್ ತಗೊಂಡು ಹೋಗಿರೋಣ ಅಣ್ಣ. ಒಂದು 400 ಕೋಳಿ ಗಂಟ ಬೇಕಣ್ಣ. ನೀವು ಕೋಳಿನ ನಾವು ಸಾಕಕ್ಕೆ ಅದಕ್ಕೆ ಇದಕ್ಕೆ ಅಂತಲೇ ತಗೊಂಡು ಹೋಗ್ತಿರೋದು. ರೇಟ್ ಹೇಳ್ಬಿಟ್ರೆ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಹೆಂಗೋನು ತಗೊಂಡು ಹೋಗ್ಬಿಡ್ತೀವಿ. ಒಟ್ಟಾಗಿ ತಗೊಂಡು ಹೋಗ್ತೀವಿ ಕಣ್ಣ. ಅದಕ್ಕೆ ಒಟ್ಟಾಗೆ ಎಲ್ಲ ಹೇಳ್ಬಿಡು ಎಷ್ಟೆಷ್ಟು ಅಂತ. ಅಕ್ಕ, ನಾವು ಕೆಜಿ 250, ಒಂದ್ಸಲ 280 ಹಂಗೆ ಮಾರ್ತೀವಿ. ಕೋಳಿಗಳು ಕೆಜಿ ಮೇಲೆ ಲೆಕ್ಕ ಹಾಕ್ಬಿಟ್ಟು ಕೊಡೋದು ಅಷ್ಟೇ. ಯಾಕಂದರೆ ಅವನ್ನೆಲ್ಲ ನಮ್ಮ ಕೋಳಿ ಎಲ್ಲ ಹೋಗೋದೇ ಚಿಕನ್ ಗಲ್ವೇನಕ್ಕ ತಿನ್ನೋಕ್ಕೆ. ಅದಕ್ಕೆ ನಾವೇನಿದ್ರು ಲೆಕ್ಕ ಹಾಕ್ಬಿಟ್ಟು ಹಂಗೆ ಕೊಡೋದು. ಪ್ರತಿಯೊಂದು ಲೆಕ್ಕ ಹಾಕ್ಬಿಟ್ಟು ಕೆಜಿ ಲೆಕ್ಕದಾಗ ಕೊಟ್ಬಿಡ್ತೀವಿ. ನೋಡಿ ಕೆಜಿ ಲೆಕ್ಕದಾಗ ತಗೊಳ್ಳಿ, ನಿಮ್ಗೂ ಇದಾಯ್ತದೆ. ಏನೋ ಹೊಸಿ ನೋಡ್ಕೊಂಡು ಕೊಡಪ್ಪು. ನಾವು ಎಲ್ರಿಗೂ ಹಂಚ್ಬೇಕಲ್ವಾ? ಅದಕ್ಕೇನೆ ಹೊಸಿ ನೋಡ್ಕೊಂಬಿಟ್ಟು ಕೊಡ್ರಿ. ಹಂಚೋದು ಮಾಡೋದು ಎಲ್ಲನೂ ಮಾಡ್ಬೇಕು. ನಾವು ಎಲೆಕ್ಷನ್ ನಿಂತು ಬಿಟ್ಟಿದ್ದೀನಿ. ನಾನು ಗುರ್ತು ಕೋಳಿ ಚಿತ್ರ ಬಂದ್ಬಿಟ್ಟೈತೆ ನನ್ನ ಗುರ್ತು. ಅದಕ್ಕೆ ಕೋಳಿನೇ ಕೊಟ್ಬಿಟ್ಟು ಎಲ್ರಿಗೂ ಓಟ್ ಕೇಳೋಣ ಅಂತ ಹೇಳ್ಬಿಟ್ಟು ಇನ್ನೇನು ಶಾಣೆ ಇನ್ನೇನು ಮಾಡೋದು ಬೇಡ, ಓಟ್ ಕೇಳೋಕ್ಕೆ ಕೋಳಿಗಳನ್ನ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ವಿಚಾರಿಸ್ಕೊಂಡು ಹೋಗನಿ 400 ಕೋಳಿಯಾ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನೇನ ಒಂದು 10-20 ಹೆಚ್ಚು ಕಮ್ಮಿ ಆದರೆ ಬೇಕಾರೆ ನಿಮ್ಮ ತಗೇನಿ ತಗೊಂಡು ಹೋದ್ರಾಯ್ತು. ಶಾಣೆ ಆದರೆ ತಂದ್ಬಿಟ್ಟು ಹೋದ್ರಾಯ್ತು. ಓ ಧಾರಾಳವಾಗಿ ಮಾಡ್ರಕ್ಕ, ಬೇಡ ಅಂದವ್ರು ಯಾರು ತಗೊಂಡು ಹೋಗಿ ಅಕ್ಕ. ನೀವೇನು ಅಕಸ್ಮಾತ್ ಮಿಕ್ಕರೆ ವಾಪಸ್ ತಗೊಬಿಟ್ಟು ಬನ್ನಿ. ಇನ್ನೂ ಜಾಸ್ತಿ ಬೇಕು ಅಂದರೆ 1 ಗಂಟೆ ಮುಂಚೆ ಫೋನ್ ಹಾಕಿ ನಾನೇ ತಗೊಬಿಟ್ಟು ಬಂದ್ಬಿಟ್ಟು ನೀವು ಎಲ್ಲಿ ಹೇಳ್ತೀರಾ ಅಲ್ಲಿಗೆ ನಾನು ತಗೊಂಬಿಟ್ಟು ಬಂದು ಕೊಟ್ಬಿಡ್ತೀನಿ. ಸರಿ ಆಯ್ತು ಕಣಪ್ಪ, ಆಯ್ತು. ನೀನು ಹೇಳ್ದಂಗೆ ಆಯ್ತು ತಗ. ಮತ್ತೆ ನನ್ನ ಕೆಜಿ ಹಂಗೆಲ್ಲ ತೂಕ ಹಾಕ್ಬಿಟ್ಟು ಹೊಸಿ ನೋಡ್ಬಿಟ್ಟು ಕೊಡಪ್ಪ. ಒಂಚೂರು ರೇಟು ಅಷ್ಟೇ ಜಾಸ್ತಿ ತಗೋತಾ ಇದೀವಲ್ಲ, ಹೊಸಿ ಕಮ್ಮಿ ಹಾಕ್ಬಿಟ್ಟು ಕೊಡ್ಬೇಕು ನೀನು. ಶಾಣೆಗಿನೆಲ್ಲ ಏನು ಕೊಡಕ್ಕೆ ಹೋಗ್ಬೇಡ. ಆವರಣ ಹಿಂಗೆ ಗೊತ್ತೇಳಿ ನಾವು ಶಾನೆ ತಗೋತಾ ಇದೀವಿ ಅಂತ ಹೇಳ್ಬಿಟ್ಟು ಅದಕ್ಕೇನಿಯ ಕಡಿಮೆ ರೇಟ್ ಹಾಕಿ ಏನಿಯ ಕೊಡ್ತದೆ. ಕಮ್ಮಿಗೆ ಏನಿಯ ಕೊಡ್ತೀನಿ ಕಣಕ್ಕ. ಯಾವಾಗ ಬೇಕು ಏನು ಬೇಕು ಅಂತ ಹೇಳ್ಬಿಡಿ. ಅದೇ ಹಂಚವಾಗಿ ಹೇಳ್ತೀವಿ. ಇನ್ನೊಂದು ವಾರ ಅಷ್ಟೇ ಏನಿಯ, ಇನ್ನೊಂದು ವಾರದಾಗ ಎಲ್ಲನೂ ಹಂಚ್ತೀವಿ. ಹಂಚವಾಗಿ ಹೇಳ್ತೀವಿ ಕಣಪ್ಪ. ಅಷ್ಟೊತ್ತಿಗೆ ರೆಡಿ ಮಾಡಿರು. ಕಮ್ಮಿಗೆ ಇದ್ರೆ ಕೋಳಿಗಳು ನಿಮ್ಮದ್ರಾಗೂ ರೆಡಿ ಮಾಡಿರು, ಸರಿನಾ? ಚೆನ್ನಾಗಿರವೆ ಕೊಡು. ಮೊಟ್ಟೆ ಇಕ್ಕ ಕೋಳಿನೇ ಕೊಡು. ಸಾಕೊಳ್ಳೋರು ಸಾಕೊಳ್ಳಿ, ತಿನ್ನೋರು ತಿನ್ಕೊಳ್ಳಿ, ಅವ್ರವ್ರ ಇಷ್ಟ ಅಷ್ಟೇ ಏನಿಯ. ಪಾಪ ಸಾಕೊಳ್ಳೋರು ಇರ್ತಾರಲ್ಲ, ಸಾಕೊಂಡ್ಲಿ. ಸರಿ ಆಯ್ತು ಹೇಳಕ್ಕ. ನೀವು ಹೇಳ್ದಂಗೆ ನೀವು ಹೆಂಗೆ ಹೇಳಿದ್ರೆ ಹಂಗೆ ಕೊಟ್ಬಿಡ್ತೀವಿ. ನೀವು ಬೇರೆ ಗೊತ್ತಿರೋರು ಏನು ಗೊತ್ತಿಲ್ದಿರೋರ ಕಮ್ಮಿ ರೇಟ್ಗೆ ಏನು ಹಾಕಿ ಕೊಟ್ಬಿಡ್ತೀನಿ. ಆಯ್ತು, ತಲೆ ಕೆಡಿಸ್ಕೊಬಿಡಿ. ಯಾವ ಥರ ಕೋಳಿ ಬೇಕು ಅಂತೆಲ್ಲ ಹೇಳಿದಿರಲ್ಲ ಇವಾಗ. ಮೊಟ್ಟೆ ಇಕ್ಕ ಕೋಳಿ ತಾನೆ, ಆಯಿತು. ಎಲ್ಲನೂ ತಂದ್ಬಿಟ್ಟು ನಿಮ್ಮ ಮನೆ ತಗಿಳ್ತ ಜವಾಬ್ದಾರಿ ನಂದು ಕಣಕ್ಕ. ಅದೇ ಅಡ್ವಾನ್ಸ್ ಒಂಚೂರು ಕೊಟ್ಟೋಗಿದ್ರೆ ತಗೊಳ್ಳೋಣ. ಇದ್ರಾಗೆ ಒಂದು 10,000 ಐತೆ, ಅಡ್ವಾನ್ಸ್ ಇಕ್ಕೊಳ್ಳೋಣ. ಕೊಡಮ್ಮ.
ಸರಿ, ನೀವು ಹೇಳಿರೋ ಟೈಮ್ಗೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಬರ್ತೀನಿ. ಸರಿನಾ? ಎಲ್ಲನೂ ರೆಡಿ ಆಯ್ತವೆ. ಹ್ಞೂ, ಸರಿ ಸರಿ. ಅತ್ತೆ ಬುಡಿ ಹೆಂಗನ್ವೆ ಕೋಳಿ ಎಲ್ಲಾನ್ವೆ ಇನ್ನೇ ಸಿಕ್ದಂಗೆ ಆಯ್ತಲ್ಲ. ಕೋಳಿ ಎಲ್ಲಾನು ಇನ್ನೇನು ಚಿಂತೆನ್ವೇ ಇಲ್ಲ. ಕೋಳಿ ಎಲ್ಲಾನ್ವೆ ಹೆಂಗನ್ವೆ ಸಿಕ್ದಂಗೆ ಎಲ್ಲನೂ ಆಯ್ತು. ನೋಡಿರಿ, ಹಂಚೋದೊಂದೇನಿಯ ಬಾಕಿ. ನಮ್ಗೇನಂತೆ ಆ ಬದ್ರಿ ಏನಾರ ಮಾಡ್ಕೊಂಡು ಅವಳದನ್ನ ಕಟ್ಕೊಂಡು ನಮ್ಗೇನಾಗಬೇಕು? ನಮ್ದೊಂದು ಸರಿ ಹೋಗ್ಬಿಟ್ರೆ ಅಷ್ಟೇ ಸಾಕು ತಾನೇ. ಅಯ್ಯೋ, ಅವಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ತಾನೇ ಏನೈತೆ? ಬಾ, ಅವಳು ಏನಾರ ಹಂಚ್ಕೊಂಡ್ಲಿ, ನಮ್ಗೆ ಯಾಕಂತೆ ನಾವು ಹಂಚ್ತಾ ಇದೀವಿ ಅಷ್ಟೇ ಸಾಕು. ಇನ್ನೇನು ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ ನಾನು. ಇಷ್ಟು ಕೊಟ್ಬಿಟ್ಟು ಸುಮ್ಮನಾಗಣ. ಈಗ ನೀರು ಬೇರೆ ಊರ್ ಜನಕ್ಕೆಲ್ಲ ನೀರು ಬಿಡ್ಸಿದೀವಿ, ಕೋಳಿನೂ ಕೊಟ್ಬಿಟ್ಟು ಸುಮ್ಮನೆ ಹೋಗ್ಬಿಡೋಣ. ಹ್ಞೂ ಹೇಳತ್ತೆ, ಇನ್ನಿದಕ್ಕಿನ್ನು ಶಾನೆ ಕೊಡೋಕ್ಕಾಯ್ತದ? ಈಗಾಗಲೇ ನೀವು ಎಷ್ಟು ದುಡ್ಡು ಖರ್ಚಾಗಿಲ್ಲ, ಇನ್ನಿದಕ್ಕಿನ್ನು ಶಾನೆ ಕೊಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಯ್ತದೆ ಹೇಳಿ. ಸಾಕು ಬಿಡಿ. ಸರಿ ಸರಿ ಬಾ. ಭದ್ರಮ್ಮರೇ, ಆ ಜಯಕ್ಕವರು ಎಲೆಕ್ಷನ್ಗೆ ಅಂತ ಹೇಳ್ಬಿಟ್ಟು, ಅಯ್ಯೋ ದೇವ್ರೆ, ಅದೇನಪ್ಪ ಅದು ಕೋಳಿಗಳನ್ನೆಲ್ಲನ್ವೇ ಮನೆಗೂ ಕೋಳಿ ಹಂಚ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಬಿಟ್ಟು ಹೋಗ್ಬಿಟ್ಟು ಆಗ್ಲೇನೇ ಕೋಳಿ ಎಲ್ಲನೂ ಮಾತಾಡ್ಕೊಂಡ್ಬಿಟ್ಟು ಬಂದವ್ರಂತೆ. ಇನ್ನು ಮನೆಗೂ ಕೋಳಿ ಹಂಚ್ಬಿಟ್ಟು ಕೋಳಿ ಗುರುತಿಗೆ ಓಟ್ ಹಾಕ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರಂತೆ. ಏನು ಕೋಳಿ ತಗೊಬಿಟ್ಟು ಬಂದು ಮನೆಗೂ ಕೋಳಿ ಹಂಚ್ತಾವ್ರ? ನಿಜನಾ? ಹೌದು, ನಿಜನೇ ನೀಯ. ಮನೆಗೂ ಕೋಳಿ ಹಂಚ್ತಾರಂತೆ. ಆಗ್ಲೇ ನೀಯ ಮಾತಾಡ್ಕೊಂಡ್ಬಿಟ್ಟು ಬಂದವರಂತೆ. ಕೋಳಿ ಫಾರಮ್ಗೆ ಹೋಗ್ಬಿಟ್ಟು ನಾಟಿ ಕೋಳಿಯ ಮಾತಾಡ್ಕೊಂಡ್ಬಿಟ್ಟು ಬಂದವರಂತೆ. ಮೊಟ್ಟೆ ಕೋಳಿಯ ಬೇಕಾದವ್ರು ಸಾಕಬಹುದು, ಬ್ಯಾಡ್ದಿರೋರು ಕೊಯ್ಕೊಂಡು ತಿನ್ಬೋದು, ಅವ್ರವ್ರ ಇಷ್ಟನಂತೆ. ಅಯ್ಯೋ, ಅವ್ರೇನು ಕೋಳಿಯ ತಗೊಬಿಟ್ಟು ಬಂದು ಅವ್ರೇನು ಕೊಡೋದು ಕೋಳಿಯ? ನಮ್ಮತ್ತೇನು ಏನಿಲ್ಲ, ನಮ್ದು ಎಮ್ಮೆ ಗುರುತು ತಾನೆ. ನಮ್ಮತ್ತೇನು ಎಮ್ಮೆ ನೀಯ ಬೇಕಾದ್ರೆ ತಗೊಬಿಟ್ಟು ಬಂದು ಮನೆಗೂ ಎಮ್ಮೆ ನೀಯ ಕೊಟ್ಬಿಡ್ತದೆ. ನಮ್ಮತ್ತೇನೇನು ಅಷ್ಟು ಸುಲಭ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು? ಲೋ ಆಕೆ ನಿನ್ ಗಂಡಗೊಂದು ತಳ್ತಲ್ಗೆನಲ್ಲ ಕಾಕೆ ಏನ್ ಅನ್ಕೊಬಿಟ್ಟವನೆ? ಏನೋ ಕೋಳಿ ಆದ್ರೆ 300-400 ಬರ್ತದೆ, ಎಮ್ಮೆ ಬರ್ತದಾನೆ. ಅವನು ಬಾಯಿಗಿಷ್ಟು ಈ ನನ್ನ ಮಗು ಯಾವ ಇಂಟೆಲಿಜೆಂಟ್ ಅಂತ ಕಟ್ಕೊಂಡೆ. ಈ ಕಳ್ಳನ ಮಗುನ 10 ರೂಪಾಯಿ ತಲೆನೂ ಇಲ್ಲ ಈ ಕಳ್ಳನ ಮಗುಂಗೆ. ಏನ್ಲ ಹಂಗಂತ ಊರು ತುಂಬಾ ಹೇಳ್ಕೊಂಬಿಟ್ಟು ಬಂದ್ಬಿಡು. ನಮ್ಮ ಅತ್ತೆ ಎಮ್ಮೆಯ ಹಂಚ್ತದಂತೆ ಮನ್ಮನ್ಗುನದೆ ಅಂತ ಹೇಳ್ಬಿಟ್ಟು ಅತ್ತಾಗ ಹೇಳ್ಕೊಂಬಿಟ್ಟು ಬಂದ್ಬಿಡು. ಇನ್ನು ಯಾಕೆ ಈಗ ನಮ್ಮ ಒಂಚೂರು ಆಸ್ತಿ ಪಾಸ್ತಿನೆಲ್ಲ ಇಟ್ಕೊಂಡಿದ್ದೀನಿ. ಅತ್ತಾಗ ಅದನ್ನ ಮುಳುಗಿಸ್ಕೊಂಡು ತೇಲಿಸ್ಕೊಂಡತ್ತಾಗೆ ಹಾಳಾಗೋಯ್ತೀನಿ. ಅಮ್ಮ, ನನ್ನ ಗಂಡ ಏನು ಮಾಡಿದ್ರು ನಿನ್ಗೆ ತಪ್ಪೇನೆ ನೀಯ. ನನ್ನ ಗಂಡ ಇಷ್ಟು ಚಿಕ್ಕದು ಮಾಡಿದ್ರು ನಿಂಗೆ ತಪ್ಪುತ್ತಾರೆ ನೀಯ ಕಾಣಿಸ್ತದೆ. ನಿಂಗೆ ಏನಾರ ಮಾಡು, ತಪ್ಪು 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 ಅಂತ ಹೇಳ್ತಾನೆ ಇರ್ತೀಯ. ಯಾಕಮ್ಮ ಹಂಗಂತ್ಯ? ಅವನೇನು ಬೇಡಬಾರ್ದು ಹೇಳ್ಬಿಟ್ಟು ನನ್ನ ಗಂಡ ಏನೋ ನಿಮ್ಮ ಕೈಲಾದರೆ ಕೊಡಿ ಅಂತ ಹೇಳೋನೆ. ಅಷ್ಟಕ್ಕೆ ನೀನು ಯಾಕೆ ಹಿಂಗಂತ್ಯ? ಅವರೆಲ್ಲ ಕೋಳಿ ಹಂಚ್ತಾವ್ರಲ್ಲ, ಅದಕ್ಕೆ ನಮ್ಮತ್ತೇನು ಎಮ್ಮೆ ಹಂಚಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಐತೆ. ಅಷ್ಟಕ್ಕೆ ನೀನು ಕೋಪ ಮಾಡ್ಕೊಂಬಿಟ್ಟು ಹಂಗೆಲ್ಲ ಬಯ್ಯ ಅಂತದ್ದು ಏನೈತೆ? ಲೇ ಮನ್ಯಾಳಿ, ಒಂದೊಂದು ಎಮ್ಮೆ ಬೆಲೆ ಎಷ್ಟು ಅಂತ ಗೊತ್ತೇನೆ ನಿನಗೆ? ಊರಾಗೆಲ್ಲ 300-400 ಮನೆಯವೇ, ಎಲ್ಲರ ಮನೆಗೂ ಒಂದೊಂದು ಎಮ್ಮೆ ಕೊಡೋಕ್ಕಾಯ್ತದೇನೆ? ಮುಚ್ಕೊಂಡು ಬಿದ್ದೀರಾ ನೀನು? ಹೋಗಿ 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 ನನ್ನ ಹೊಟ್ಟೆಗೆ ಅದು ಹೆಂಗೆ ಉಡ್ದೆ ನೀನು ಪಾಪಿ. ಹೋಗಿ ಸುಮ್ಕೇನಿಯ. ಆದ್ರಾಗೂ ಇಂಥ ಇಂಟೆಲಿಜೆಂಟನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಬಂದೀಗಲ್ಲ ನೀನು ಮದುವೆ ಮಾಡ್ಕೊಂಬಿಟ್ಟು. ಇವ್ನು ಏನೋ ಬಿಡು, ನನ್ನ ಮಗಳಂತೂ ಸರಿ ಇಲ್ಲ. ಇವನನ್ನ ಏನೋ ಭಾಳ ಇಂಟೆಲಿಜೆಂಟ್ ಅಂತ ನಾನು ಅನ್ಕೊಂಡ್ರೆ ಇವ್ನು ಇಂಟೆಲಿಜೆಂಟ್ ಅಲ್ಲ. ದಡ್ಡ ನನ್ನ ಮಗ ಅಂದರೆ ಈಗ ಬೊಡ್ಡಿ ನನ್ನ ಮಗ ನೀನಿಯ. ನಾನು ಅಕ್ಕ ಉಪಯೋಗ ಇಲ್ಲ, ಏನೂ ಇಲ್ಲ. ಎಮ್ಮೆ ಕೊಟ್ಕೊಬಿಟ್ಟು ಗೊತ್ತಾನಂತೆ. ಮಾರ್ಬಿಡು ಐತೇನೋ ಒಂದು ಸ್ವಲ್ಪ ಆಸ್ತಿ ನಂದು ಎಲ್ಲನೂ ಮಾರ್ಬಿಟ್ಟದಾಗೆ ಬೀದೇ ನಿಲ್ಲಿಸ್ಬಿಟ್ಟು ನಮ್ಮನ್ನ. ನೀನು ನಿಲ್ಲಿಸ್ತೀಯ ಬಾ. ಈಗಾಗಲೇ ಏನಿಯ 3-4 ಲಕ್ಷ ಈಗ ಹಾಕಿದ್ಯಾ? ಇನ್ನೇನು ಬಾಕಿ ಐತಿನ? ಇನ್ನೇನ್ಲ ಬಾಕಿ ಐತಿನ? 3-4 ಲಕ್ಷ ಈಗ ಹಾಕಿದ್ಮೇಲೆ ಇನ್ನೆಲ್ಲನೂ ಸೇರ್ಬಿಟ್ಟು ಲಕ್ಷ ಮುಳುಗಿಸ್ಬಿಡತ್ತಾಗೆ. ಎತ್ತು ನಿನ್ನ ಮಕ್ಕಿಷ್ಟು ಇನ್ನೊಂದ್ಕಿಂತ ಎಲೆಕ್ಷನ್ ಇಷ್ಟಕ್ಕೆ ನಾನು ತಲೆ ಹಾಕ್ಬೇಕಂತೆ ನೀನು. ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇ ನಿನಗೆ. ರೀ ನಿಮ್ಗೆ ಯಾಕೆ ಬೇಕ್ರಿ? ಸುಮ್ಕಿರ್ರಿ. ನಿಮಗೆ ಸುಮ್ಕಿರ್ರಿ ಅಂದ್ರೂ ನೀವೇ ಸುಮ್ಕಿರಕ್ಕಿಲ್ಲ. ಏನೋ ನಮ್ಮ ಅತ್ತೆಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀರಾ, ಹೋಯ್ತೀರಾ. ನಮ್ಮ ಅಮ್ಮಂಗೆ ನಿಮ್ಮನ್ನ ಕಂಡ್ರೆ ನಡುವೆ ಆಯ್ತಾನೆ ಇಲ್ಲ. ಯಾಕೆ ಅಂತ ನೀಯೇ ಗೊತ್ತಿಲ್ಲ. ನೋಡಿ, ಸುಮ್ಮನೆ ಅಮ್ಮಂಗೆ ಏನು ಸಹಾಯ ಮಾಡಕ್ಕೆ ಹೋಗ್ಬೇಡಿ, ಸುಮ್ಮನೆ ಇದು ಬಿಡಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಸದ್ಯ ನಂತಾಗ ಮಾತಾಡಲಿಲ್ಲ ಅಂತಂದ್ರೆ ಅದಕ್ಕಿಂತ ಇನ್ನೇನು ಬೇಕು ನನಗೆ? ದಯವಿಟ್ಟು ಮಾತಾಡೋಕ್ಕೆ ಬರಬೇಡಿ ನೀವಂತೂ. ಈಗ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಾತಾಡಬೇಡಿ ಸರಿನಾ? ಮಾತುಗೀತೆ ಏನೋ ಆಡ್ಬಿಟ್ರಿ ಅಂತಂದ್ರೆ ನಾನಂತೂ ಸುಮ್ಕಿರಾಕಿಲ್ಲ. ಮದುವೆ ಹೋಗ್ಬಿಟ್ಟು ಏನೋ ಊರು ಜನಕ್ಕೆ ಏನೋ ಭರವಸೆ ಕೊಟ್ಬಿಟ್ಟು ಏನೋ ಬರ್ಬೇಕಂತ ಹೇಳಿ ಅಂದರೆ ಹಂಗೆ ನೀವು ತುಳಿದಾಕ್ಬಿಡ್ತೀನಿ. ಏನಾದ್ರೂ ಹೋಗ್ಬಿಟ್ಟು ಅಗ್ಲಾಗ್ಲಕ್ಕೂ ಅದು ಇದು ಅಂತ ಹೇಳ್ಬಿಟ್ಟು ಏನೋ ಭರವಸೆ ಏನೋ ಕೊಟ್ಬಿಟ್ಟು ಬಂದ್ಬಿಟ್ರೆ ಎಮ್ಮೆ ಕೊಡಿಸ್ತೀನಿ ಅಂತ, ಈಗಲೇ ಸಿಲಿಂಡರ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು 3 ನಾಮ ಹಾಕ್ಬಿಟ್ರಿ. ಈಗ ಮತ್ತೆ ಎಮ್ಮೆ ವಿಚಾರಕ್ಕೆ ಮಾತ್ರ ಹೋಗ್ಬೇಡಿ. ಸುಮ್ಮನೆ ಹೋಗ್ಬಿಟ್ಟು ತೆಪ್ಪಗೆ ಮನಿಕ ಹೋಗಿ. ಈಗಲೇ BP ಎಲ್ಲ ರೈಸ್ ಆಯ್ತೈತೆ. ಆ ಪದ್ದಿ ತಲೆ ನೋಡಿ, ಒಂದಕ್ಕಿಂತ ಒಂದು ಉಪಯೋಗಿಸ್ಕೊಂಡು ಏನೇನೋ ಮಾಡ್ತಾವಳೆ. ಆದರೆ ನಾವು ಮಾಡ್ತಾ ಇರೋದೇನು? ಬರೀ ನಿನ್ನಂತನ್ನು ಕಟ್ಕೊಬಿಟ್ಟು ಇರ ಪರ ದುಡ್ಡೆಲ್ಲಂದ್ರೆ ಅವಳಿಗೂ ಇವಳಿಗೂ ಇಕ್ಕಿ ನೀಗ್ತಾ ಇದೆಯಾ ಅಷ್ಟೇ ಏನಿಯ. ನನ್ನ ಮಗಳಿಗೂ ಬುದ್ಧಿ ಇಲ್ಲ, ಏನೂ ಇಲ್ಲ. ಹಂಚ್ತಾರೆ. ಕರ್ಕೊಂಡೋಗಿ ನಿನ್ನ ಗಂಡನ್ನ ನನ್ನ ಕೊಂಡು ಮುಂದೆ ಇಳಿಸ್ಬೇಡ. ನೀವಿಬ್ರು ತೊಳಗ್ಬಿಟ್ರೆ ತಗ ನಮ್ಮ ಮನೆಯಿಂದ. ನನಗೆ ಅವಾಗ ನಾನು ನೆಮ್ಮದಿಯಾಗಿದ್ದು ಬಿಡ್ತೀನಿ. ರೀ, ಇಷ್ಟು ಉಗಿಸ್ಕೊಳಕ್ಕೆ ಇರ್ಬೇಕೇನು ನಿಮಗೆ? ಅಯ್ಯೋ ಏನೋ ಹೋಗ್ಬಿಟ್ಟು ನಿಮ್ಮ ಅಮ್ಮ ತಗೊಂಚು ಮಾತಾಡ್ಬಿಟ್ರಿ ಅಂದರೆ ಮಾತಾಡೋದು ಇಲ್ಲ. ನಮ್ಮಮ್ಮ ಅವಾಗ ಎದ್ರು ಬಿದ್ರು ಉಗಿತಾನೆ ಇರ್ತದೆ. ಅದನ್ನ ಬೇರೆ ಕೇಳಿಸ್ಕೊಂಡು ಕುತ್ಕೋಬೇಕು. ನನಗೂ ಸಾಕಾಗೋಗ್ಬಿಟ್ಟೈತೆ ಕೇಳಿಸ್ಕೊಂಡ್ರೆ. ನಿಮ್ಗೇನು ಅದೇನು ಅನ್ಸೋದೇ ಇಲ್ವೇನಪ್ಪ ನಿಮ್ಗಂತೂ? ಅಯ್ಯೋ ಹೋಗಿ ಅತ್ತಾಗೆ ಸುಮ್ಕೇನೆ ನೀಯ. ನಡೀರಿ, ಫಸ್ಟು 1.5 ಎಕರೆ ಜಮೀನ ಇಸ್ಕೊಂಬಿಟ್ಟು ಬಂದ್ರಿ. ಮಾರ್ಬಿಟ್ಟು ನಾವು ಒಂದು ಚೆನ್ನಾಗಿರೋ ಮನೆ ಕಟ್ಕೊಳ್ಳೋಣ. ಆಮೇಕಿಂದ ಇಲ್ಲಿ ಅನ್ನಿಸ್ಕೊಳ್ಳೋಂಥದ್ದು ಏನೈತೆ? ಯಾವಾಗೂ ಕುಂತ್ರು ನಿಂತರು ನಮ್ಮಮ್ಮ ಅಂತಾನೇ ಇರ್ತದೆ ನಮ್ಮಮ್ಮ ಅಂತೂ. ನಡೀರಿ. ಭದ್ರಮ್ಮರೇ, ಎಂಥ ಇಂಟೆಲಿಜೆಂಟ್ ಅಳಿನ ನಿಮ್ಮ ಮನೆ ಕರ್ಕೊಂಬಿಟ್ಟು ಬಂದಿದ್ದೀರಾ ಅಂದರೆ ಭಾಳ ಇಂಟೆಲಿಜೆಂಟ್ ಬಿಡಿ. ನಮಗಂತೂ ನೋಡಿದ್ರೆ ಏನೇನು ಹೋಗೋ ಬರ್ತದೆ. ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಏನೇನು ನೋಡಿದ್ದೆ ನಾನು. ನೋಡಿ, ಅವರೆಲ್ಲ ಕೋಳಿಗಳು ಹಂಚ್ತಾವ್ರಲ್ಲ, ನೀವು ನೋಡಿ ಏನಾಯ್ತೋ ನೀವು ಮಾಡಕ್ಕೆ ಹೋಗಿ. ಎಮ್ಮೆ ಗಿಮ್ಮೆಲ್ಲ ಹಂಚಕ್ಕೆಲ್ಲ ಆಗಲ್ಲ, ನನಗೂ ಗೊತ್ತು. ಎಮ್ಮೆ ಹಂಚಕ್ಕೆ ಅದು ಇದು ಎಲ್ಲ ಆಯ್ತದ, ಅದೆಲ್ಲ ಸಾಧ್ಯನೇ ಇಲ್ಲ. ಎಮ್ಮೆ ಗಿಮ್ಮೆದು ಎಲ್ಲನೂ ಈಗ ಏನಿದ್ರು ಬೇರೆ ಏನನ್ನ ತಲೆ ಉಪಯೋಗಿಸ್ಕೊಳ್ಳಿ ಅಷ್ಟೇನೆ.
ಏನ್ ಮಾಡ್ಲಿ ಕಣ್ಲಾ, ಏನ್ ಮಾಡ್ಲಿ? ಇಂಥ ಬ್ಯಾವರ್ಸಿಗಳನ್ನ ಕಟ್ಕೊಂಡು ಏನ್ ಮಾಡಕ್ಕಾಯ್ತದೆ? ಇವರು ಎಲ್ಲ ಹಿಂಗ್ ನಾಲಾಯಕ್ ಮಾಡ್ಬಿಟ್ಟು ಬರೋ ಓಟುಗಳನ್ನೆಲ್ಲ ಹಾಳು ಮಾಡಾಕ್ಬಿಟ್ರು. ನನ್ನ ಮಗಳು, ನನ್ನ ಒಳಿಯನೇನಿಯ, ನನಗೆ ಶತ್ರು, ಜೊತೆಗೆ ನನ್ನ ಸೊಸೆ, 3 ಜನನೂ ನಮ್ಮ ಮನೆಗೆ ನನ್ನ ವಿರುದ್ಧನೇ ಅವರೇ. ಇನ್ನು ಊರಾಗಿರೋರೆ ನನ್ನ ವಿರುದ್ಧ ಇರೋದು ಬೇಡ, ನಮ್ಮ ಮನೆಯೇ ನನ್ನ ವಿರುದ್ಧವಾಗವ್ರೆ. ಇನ್ನೇನು ಮಾಡ್ಲಿ ನೀವೇ ಹೇಳಿ? ಊರಾರೆಲ್ಲನೂ ಹೆಂಗೋ ಬೇಕಾದ್ರೆ ಓಟ್ ಹಾಕ್ಬಿಡ್ತಾರೇನೋ. ಈ ಮನೆಯಾಳಿಗಳು ಮಾತ್ರ ಓಟ್ ಗೀಟ್ ಹಾಕೋದಂಥದ್ದೆಲ್ಲ ಸೀನೇ ಇಲ್ಲ ಇವ್ರು ಬಿಡು. ಇವರೇ ನನಗೆ ಹಾಕಕ್ಕಿಲ್ಲ ಓಟ್, ನನಗೆ ಗೊತ್ತು. ಕಿತ್ತಾಡ್ಕೊಂಡು ಬೇರೆ ಗೊತ್ತಿಲ್ಲ ಅಂತಂದ್ರೆ ಕೇಳಿ ನಾನೇಕಿಂದ ಮನೆ ಅಲ್ವಾ ಬುದ್ರ ಮೊರೆ ಸೋರೋಯ್ತದೆ ನೋಡಿ. ಅವ್ರು ಕೋಳಿ ಹಂಚ್ತಾವ್ರೆ ಅಂದ್ರೆ ನೀವು ಏನಾರ ಒಂದು ಹಂಚಿ ನೀವು. ನನಗೆ ಯಾಕೆ ಎಮ್ಮೆ ಚಿತ್ರ ಬಂತು? ನಾನು ಕೋಳಿ ಮೊಟ್ಟೆ ಚಿತ್ರನೋ ಇಲ್ಲ ಅಂತ ಹೇಳಿದ್ರೆ ಯಾವ್ದಾರ ಒಂದು ಮೀನಿಂದು ಏನ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು. ಮೀನು ಕೋಳಿ ಮೊಟ್ಟೆ ಅಂತ ಏನ ಬಂದಿದ್ರೆ ಚಂದಕನ ಇರೋದು. ಹೋಗಿ 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 ಎಮ್ಮೆ ತಗೊಬಿಟ್ಟು ಬಂದಂಗಾಯ್ತು. ನಮ್ಮ ಮನೆಗೆ ಎಮ್ಮೆ ತರಕ್ಕೆ ಸಾಕಾಗೋಯ್ತು. ಅದನ್ನೇ ಮೇಸಕ್ಕಾಗಿದ್ದಂಗೆ ಕೊಟ್ಟಾಕಿದ್ದೀನಿ ಅತ್ತಾಗಿ. ಇನ್ನು ಊರಿಗೆಲ್ಲ ಹಂಚಕ್ಕಾಯ್ತದ? ಅದೆಲ್ಲ ಕನಸಿನ ಮಾತು ಅಷ್ಟೇನೇನಿಯಾ. ನೋಡೋಣ ಬ್ಯಾರೆ ಥರ ಏನೋ ಉಪಯೋಗಿಸೋಣ. ಬೊದ್ದಿ ಬೊಲೆ ಚಾಲಾಕಾಗಿ ಉಪಯೋಗಿಸ್ತಾವಳು ತಲೆನ. ಈಗಿತ ಸೋತ್ ಸುಣ್ಣ ಆಗಲಿಲ್ಲ ಅಂದರೆ ಸಾಕು, ನಾನಂತಂದ್ರೆ ಏನೋ ಒಂದು ಪ್ರಯತ್ನ ಮಾಡ್ತೀನಿ. ಮೊದಲು ನನ್ನ ಮಗಳನ್ನ ಅಳಿಯನ್ನ ಕರ್ಕೊಂಡೋಗ್ಬಿಡೋದು, ಎಲೆಕ್ಷನ್ಗೆ ಕ್ಯಾನ್ವರ್ಸ್ ಕರ್ಕೊಂಡೋಗೋದು ಬಿಟ್ಬಿಟ್ರೆ ನಾನು ಮೊದಲು ಉದ್ಧಾರ ಆಯ್ತೀನಿ. ಅಷ್ಟು ಮಾಡಿ ನೋಡಿ, ಎಲ್ಲ ಒಳ್ಳೇದಾಯ್ತದೆ. ಸರಿ, ಅದನ್ನ ಹೇಳೋಗನ ಅಂತ ನೀನು ಬಂದೆ ಬುದ್ರ ಮೊರೆ ಸರಿನಾ? ನೋಡಿ ಏನ ಮಾಡಿ ನೀವು ಇನ್ನೊಂದು ವಾರಕ್ಕೆ ಅವ್ರು ಹಂಚ್ತಾರಂತೆ. ನೀವು ಇನ್ನೊಂದು ವಾರದಷ್ಟೊತ್ತಿಗೆ ಏನು ಹಂಚಕ್ಕೆಲ್ಲ ಯೋಚನೆ ಮಾಡಿ. ಆಗಲೇ ಸೀರೆ ಕೊಟ್ಟಿದ್ದೀರಾ, ಇವಾಗ ಏನನ್ನ ಕೊಡ್ತೀರ ನೋಡಿ. ಜನರೆಲ್ಲನೂ ಭಾಳ ಆಸೆಗವ್ರೆ. ಒಬ್ಬೊಬ್ರು ನಾನು ಹಂಚ್ತಾವ್ರಲ್ಲ, ಏನು ಹಂಚ್ತಾರೆ ಅಂತ ಹೇಳ್ಬಿಟ್ಟು. ಸರಿ, ನಾನು ಬರ್ತೀನಿ. ಅಯ್ಯೋ, ಎಂಥ ಮನೆಯಾಳು ನನ್ನ ಮಕ್ಳವ್ರೆ. ದೇವ್ರನೆಗೂ ಎಷ್ಟು ಬೇಜಾರಾಯ್ತೈತಿ ಅಂದರೆ, ಇಂಥ ಮನೆಯಾಳು ನನ್ನ ಮಕ್ಕಳನ್ನ ನಾನಂತೂ ನೋಡೇ ಇಲ್ಲ. ಎಂಥ ಮನೆಯಾಳು ನನ್ನ ಮಕ್ಕಳು ಅಂತ ಹೇಳಿದ್ರೆ ಕೊಂತ್ರಿ ಮನೆಯಾಳು ನನ್ನ ಮಕ್ಕಳು. ನನ್ನ ಮಗ ಒಬ್ಬ ಹೆಂಗೋ ನನ್ನ ಪರ ಇದ್ದ, ಈಗ ಅವನು ನನ್ನ ಪರ ಇಲ್ಲ. ಇನ್ನು ಸೊಸೆ ಇಲ್ಲ, ಮಗಳಿಲ್ಲ, ಅಳಿಯ ಇಲ್ಲ. ಇನ್ನು ತೋಪಾಗಿದ್ದಾಗ ಇನ್ನೇನು ಹಾಕ್ತೀನಿ. ಅದು ಬೇರೆ ಅವ್ರ ಕಾಲಿಗೆ ಬೀಳ್ತೀನಿ ಅಂತ ಬೇರೆ ಶಬ್ದ ಮಾಡಿಬಿಟ್ಟಿದ್ದೀನಿ ನಾನು. ಇಲ್ಲ ಬೇರೆ ಏನಾನ ಉಪಯೋಗಿಸ್ಕೊಂಡು ನಾನು ಗೆಲ್ಲೇಬೇಕು. ಇರು ಮಾಡ್ತೀನಿ.